ಇದು ಸಚಿವ ಸಂಪುಟಕ್ಕೆ ಸಂಬಂಧಿಸಿದ ಸುದ್ದಿ ಆಯಿತು. ತುಂಬ ಜನರ ಪ್ರಶ್ನೆ, ನಾಳೆ ಕರ್ನಾಟಕ ಬಂದಿರುತ್ತಾ ಅಂತ. 31ನೇ ತಾರೀಕು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳ ಸಭೆ ಕರೆದು ಘೋಷಣೆ ಮಾಡಿದರು. 13ನೇ ತಾರೀಕು ಕಾವೇರಿ ನೀರಿನ ವಿಷಯದಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು. ಆ್ಯಕ್ಚುಲಿ ಬಂದ್ ಘೋಷಣೆ ಮಾಡಿದಾಗಲೇ ಅರ್ಧಕ್ಕರ್ಧ ಸಂಘಟನೆಗಳು ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂದಿದ್ದು. ಇವತ್ತು ಇನ್ನರ್ಧ ಸಂಘಟನೆಗಳು ಹಿಂದೆ ಸರ್ಕತ್ತಾ ಇದ್ದಾವೆ. ಹೌದು, ಬಂದ್ ಘೋಷಣೆ ಮಾಡಿದ್ವಿ ಅವತ್ತು, ಆಮೇಲೆ ಮಳೆ ಆಗಿದೆ ರೀ, ಚೆನ್ನಾಗಿ ನೀರು ಬರ್ತಾ ಇದೆ, ಕಾವೇರಿ ನೀರು ತಮಿಳ್ನಾಡಿಗೆ ಹೋಗ್ತಾ ಇದೆಯಲ್ಲ, ಈಗ ಯಾಕೆ ಬಂದ್ ಮಾಡಿ ಸಮಸ್ಯೆ ಮಾಡ್ಕೊಳ್ಳೋದು ಅಂತ ಇನ್ನರ್ಧ ಸಂಘಟನೆಗಳು. ವಾಟಾಳ್ ನಾಗರಾಜರು ಮಾತ್ರ ನಾನು ಮಾಡೇ ತೀರ್ತೀನಿ ಅಂತಿದ್ದಾರೆ. ಕೇಳಿಸ್ಕೊಳ್ಳಿ. ಕರ್ನಾಟಕ ಬಂದ್ ಹಾಗೆ ಆಗತ್ತೆ, ಅದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಬಂದ್ ಮಾಡ್ತೀವಿ. ಬಂದ್ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಬಂದು ಅಂದ್ರೆ ಏನೆಲ್ಲ ಮುಚ್ಚೋಗುತ್ತೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ದೃಷ್ಟಿಯಿಂದ ಬಂದ್ ಉಂಟು. ಬಂದ್ನಲ್ಲಿ ಬದಲಾವಣೆ ಇಲ್ಲ. ಯಾರ ಮಾತನ್ನು ಕೇಳಬೇಡಿ. 6ರಿಂದ 6 ನಾಳೆ ಬಂದಿದೆ. ಬಂದ್ 13 ಬಂದ್ 13 ಬಂದ್ ಕರ್ನಾಟಕ ಬಂದ್ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲ್ದು ಧಾರಾಕಾರವಾಗಿ ಮಳೆ ಬಂದಿದ್ರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನ ಕೈ ಬಿಟ್ಟು, ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ, ಕರ್ನಾಟಕ ಬಂದ್ಗೆ ನಾವಿಲ್ಲ. ನಾಳೆ ಕರೆದಿರುವಂತಹ ಬಂದ್ಗೆ ನಾವ್ಯಾರು ಇದು ಮಾಡ್ತಾ ಇಲ್ಲ. ಮಾಡೋರಿಗೆ ನಾವ್ಯಾರು ಬೇಡ ಅನ್ನಲ್ಲ. ವಾಟಾಳ್ ಅವರು ಈ ರಾಜ್ಯದ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಿದ್ದವರು, ಕನ್ನಡದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಆದ್ದರಿಂದ ಅವರ ಹೋರಾಟಗಳಿಗೆ ಸದಾ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಆದರೆ ಇವತ್ತಿನ ನಿರ್ಧಾರ ನಮ್ಮ ಸಂಘಟನೆಯ ನಿರ್ಧಾರ. ನಾವೆಲ್ಲ ಒಟ್ಟಿಗೆ ನಿರ್ಧಾರವನ್ನು ತಗೊಂಡಿದ್ದೀವಿ. ನಮ್ಮ ಸಂಘಟನೆಯ ನಿರ್ಧಾರನೂ ಪ್ರಮುಖವಾಗಿರುತ್ತೆ. ಆದ್ದರಿಂದ ಇವತ್ತಿನ ಸಂದರ್ಭದಲ್ಲಿ ಬಂದ್ ಕರೆ ಕೊಡೋದು ಬೇಡ, ಬೆಂಗಳೂರು ಜನರಿಗೆ ತೊಂದರೆ ಆಗುತ್ತೆ. ಸರ್ಕಾರದ ನಿಲುವನ್ನು ನೋಡಿಕೊಂಡು ನಮ್ಮ ಹೋರಾಟವನ್ನು ತೀವ್ರಗೊಳಿಸೋಣ ಅನ್ನುವಂಥ ಚರ್ಚೆಯನ್ನು ಮಾಡಿರೋದ್ರಿಂದ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಬಂದ್ ನಾಳೆದು ಯಶಸ್ವಿ ಆಗೋದಿಲ್ಲ, ಎಲ್ಲ ಸಾಮಾನ್ಯವಾಗಿರುತ್ತೆ ಅಂತ ಹೇಳಿದ್ರೆ ವಾಟಾಳ್ ನಾಗರಾಜರಿಗೆ ಸಿಟ್ಟು ಬರುತ್ತೆ. ಯಾರು ಬೆಂಬಲಿಸಿದ್ದಾರೆ, ಯಾರು ಬೆಂಬಲಿಸಿಲ್ಲ ಅನ್ನೋದನ್ನಂತೂ ನಿಮಗೆ ತೋರಿಸಿದ್ದೀವಿ. ಇಷ್ಟರ ಮೇಲೆ ನಿಮ್ಮ ಜಡ್ಜ್ಮೆಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.